ಏಜ್ ಎಷ್ಟಾದರೂ ಆಗಲಿ ಪರವಾಗಿಲ್ಲ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದು ಸರ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಅಕ್ಕರೆಯಿಂದ ಅರಗಿಣಿಯ ಹಾಗೆ ಸಾಕದಂಥ ಮಕ್ಕಳು ನೋಡಿ, ಹೀಗೆ ಪ್ರೀತಿಯನ್ನು ಬಲೆಗೆ ಬಿದ್ದು ಮಾಡಬಾರ್ದ ತಪ್ಪನ್ನು ಮಾಡಿಬಿಟ್ರೆ ಪೋಷಕರು ಹೇಗೆ ಸಮಾಜದಲ್ಲಿ ಗೌರವದಿಂದ ಬಾಳಬೇಕು. ಇನ್ನು 20 ವಯಸ್ಸಿನ ಮಗಳು ಯಾರದ್ದೋ 40 ವರ್ಷದ ಅಂಕಲ್ ಜೊತೆ ಮದುವೆ ಆಗಿದ್ದಾಳೆ ಅನ್ನೋ ಸುದ್ದಿಯನ್ನು ಅಕ್ಕಪಕ್ಕದವರೇ ಅವರಿಗೆ ಹೇಳಿಬಿಟ್ರೆ, ಅದನ್ನು ಆ ಮಾತುಗಳನ್ನು ನಿರಂತರವಾಗಿ ಕೇಳ್ತಾ ಇದ್ದರೆ ಅದೇಗೆ ಅವರು ಸಮಾಜದಲ್ಲಿ ಗೌರವದಿಂದ ಓಡಾಡ್ಕೊಂಡಿರಬೇಕು, ತಲೆ ಎತ್ತು ಓಡಾಡಬೇಕು. ನೋಡಿ, ಇಂಥದ್ದೊಂದು ವಿಚಿತ್ರ ಘಟನೆಗೆ ಇದೀಗ ಟ್ವಿಸ್ಟ್ ಕೂಡ ಸಿಕ್ಕಿರೋದು. ಈ ಸ್ಟೋರಿ ನೀವು ಈಗಾಗಲೇ ಕೇಳಿರಬಹುದು. ಅನೇಕ ಅಂಕಲ್ಗಳು ತಮ್ಮ ಸಮಯವನ್ನು ಮೀಸಲಿಟ್ಟು ಕಾಲೇಜು ಹೆಣ್ಣುಮಕ್ಕಳಿಗೆ ಮೋಸ ಮಾಡ್ತಾ ಇರ್ತಕ್ಕಂಥ ಘಟನೆಗಳನ್ನು ಕೂಡ ನೀವು ಕೇಳಿದ್ದೀರಿ. ಹೆಣ್ಣು ಮಕ್ಕಳುಗಳಿಗೆ ಮರಳು ಮಾಡೋದು, ಮದುವೆ ಆಗ್ತೀನಿ ಅಂತ ನಂಬಿಸೋದು, ಕೊನೆಗೆ ಕೈಯಲ್ಲೊಂದು ಕೂಸನ್ನು ಕೊಟ್ಟು ಎಸ್ಕೇಪ್ ಆಗಿಬಿಡ್ತಾರೆ. ಇದು ಚಿಕ್ಕಬಳ್ಳಾಪುರದಲ್ಲಿ ನಡೆದಂಥ ಘಟನೆ. ಗಡ್ಡ ಮೀಸೆ ಬಿಟ್ಕೊಂಡು ಒಳ್ಳೆ ರೌಡಿಯಂತೆ ಕಾಣ್ತಾ ಇರ್ತಕ್ಕಂಥ ಅಂಕಲ್ ಈತ. ವಯಸ್ಸು 46 ವರ್ಷ. ಆಗಲೇ ಜೀವನದ ಮುಕ್ಕಾಲು ಭಾಗ ಕಳೆದೇ ಹೋಗ್ಬಿಟ್ಟಿದ್ದಾನಾತ. ಇನ್ನು ಈಗ ತಾನೇ ಕನಸುಗಳು ಚಿಗುರುತ್ತಾ ಇರ್ತಕ್ಕಂಥ ಹುಡುಗಿ ಭವಿಷ್ಯವನ್ನು ನೋಡಿಲ್ಲ, ಇನ್ನೂ ಕೂಡ ಜೀವನದ ಕಾಲು ಭಾಗದ ಹಾದಿಯನ್ನು ಕೂಡ ಆಕೆ ಸವಸಿಲ್ಲ. 20ರ ಹುಡುಗಿ, ಆಕೆಯ ಬಾಳಲ್ಲಿ ಈತ ಚೆಲ್ಲಾಟವಾಡಿರೋದು. ನೋಡಿ, ಮೊದಲೇ ಮದುವೆ ಆಗಿರ್ತಕ್ಕಂಥ 46 ವರ್ಷದ ಈ ಅಂಕಲ್ ನಿನ್ನನ್ನೇ ಮದುವೆ ಆಗ್ತೀನಿ, ರಾಣಿ ಥರ ನೋಡ್ಕೊಳ್ತೀನಿ ಅಂತ ಆ ಯುವತಿಗೆ ಆಸೆಯನ್ನು ತೋರಿಸ್ಬಿಟ್ಟಿದ್ದಾನೆ. ಇಷ್ಟೇ ಅಲ್ಲದೆ 2 ತಿಂಗಳು ಸಂಸಾರವನ್ನು ಕೂಡ ಮಾಡಿ ಇದೀಗ ಆಕೆಗೆ ಕೈ ಕೊಟ್ಟು ಪರಾರಿ ಆಗಿಬಿಟ್ಟಿದ್ದಾನೆ. ಮೊದಲೇ 46 ವರ್ಷ ವಯಸ್ಸಿನ ಅಂಕಲ್ಲೇ ಬೇಕು ಅಂತ ಹಠ ಹಿಡ್ಕೊಂಡಿದ್ದಂಥ ಈ ಯುವತಿ ಬೇರೆ ಆಪ್ಷನ್ ಇಲ್ಲದಂತ ಆಗಿಬಿಟ್ಟಿದೆ. ಒಂದು ಕಂಗಾಲಾಗಿಬಿಟ್ಟಿರೋದು, ಮಾಡಬಾರ್ದ ತಪ್ಪಿಗೆ ನನಗೆ ಆಗಬಾರದು ಆಗೇ ಹೋಯಿತು ಅಂತ ಕಣ್ಣೀರಲ್ಲೇ ಕೈ ತೊಳೆಯುವಂಥ ಪರಿಸ್ಥಿತಿ ಈಕೆಗೆ ಬಂದಿರೋದು. ಇಂದಿನ ಯುವತಿಯರು ತುಂಬ ಹುಷಾರಿದ್ದಾರೆ ಅಂತ ನಾವೆಲ್ಲರೂ ಕೂಡ ಜನಸಾಮಾನ್ಯವಾಗಿ ಮಾತನಾಡ್ಕೊಳ್ತಾ ಇರ್ತೀವಿ. ಆದರೆ ಅದು ಹೇಗೆ ಇಂಥವ್ರ ಬಲೆಗೆ ಬೀಳ್ತಾರೋ ಅನ್ನೋ ಗೊತ್ತಿಲ್ಲ. ಚಿಕ್ಕಬಳ್ಳಾಪುರದ ಯುವತಿ, ಬಾಗೇಪಲ್ಲಿಯ ಅಂಕಲ್ ಟ್ರೈಲರ್, ಆತ ಬೇರೆ ಟೈಲರ್ ಅಂತೆ, ರಮೇಶ್. ಮೋಸದ ಜಾಲಿಯಲ್ಲಿ ಸಿಕ್ಕು ನರಳಾಡ್ತಾ ಇರ್ತಕ್ಕಂಥ ಅಮಾಯಕ ಯುವತಿ. ಈ ರಮೇಶ್ ಟೈಲರಿಂಗ್ ಮಾಡ್ಕೊಂಡಿದ್ದಾನೆ, ಈ ಚಿಕ್ಕಬಳ್ಳಾಪುರದ ಯುವತಿಯು ಕೂಡ ಟೈಲರಿಂಗು. ಹಾಗಾಗಿ ಇವರಿಬ್ಬರ ಸ್ನೇಹ ಬೇಗ ಚಿಗುರಿದೆ. ನೋಡಿ, ಬಣ್ಣದ ಮಾತುಗಳ ಮುಖಾಂತರವಾಗಿ ಯಮಪಾಶದಲ್ಲಿ ಸಿಕ್ಕು ಹೊರಗೆ ಬರಲಿಕ್ಕೆ ಒದ್ದಾಡ್ತಾ ಇರ್ತಕ್ಕಂಥ ಪಾಪದ ಹುಡುಗಿ ಈಕೆ. ಚಿಕ್ಕಮ್ಮನ ಮನೆಗೆ ಹೋಗಿ ಬರ್ತಾ ಇದ್ದಂಥ ವೇಳೆಯಲ್ಲಿ ಈ ಯುವತಿಗೆ ಬಾಗೇಪಲ್ಲಿ ಮೂಲದ ಟೈಲರ್ ರಮೇಶ್ ಅವರ ಪರಿಚಯವಾಯ್ತಂತೆ. ರಮೇಶ್ ಆರಂಭದಲ್ಲಿ ಈಕೆಯನ್ನು ನೋಡಿದವನೇ ನೋಡಲಿಕ್ಕೆ ಮುದ್ದಾಗಿದ್ದಾಳೆ, ನಾನು ಸ್ವಲ್ಪ ಪುಸ್ಲಾಯಿಸಿದ್ರು ಕೂಡ ಬಡಪಾಯಿ ಹುಡುಗಿ, ಪ್ರೀತಿಯಲ್ಲಿ ಬೇಗ ಬಿದ್ದು ಬಿಡ್ತಾಳೆ ಅಂತ ಡಿಸೈಡ್ ಮಾಡ್ಕೊಂಡಂತೆ. ಅಮ್ಮನಿಗೂ ಕೂಡ ಈ ವಿಷಯದ ಬಗ್ಗೆ ಹೇಳದೇ ಇರತಕ್ಕಂಥ ಈ ಹುಡುಗಿ ತಾನೊಬ್ಬ ಅಂಕಲ್ ಮೋಹದಲ್ಲಿ ಬಿದ್ದಿದ್ದೀನಿ ಅನ್ನೋದನ್ನು ಕೂಡ ಮುಚ್ಚಿಟ್ಟು ಬಿಡ್ತಾಳೆ. ಫ್ರೆಂಡ್ಸ್ ಹತ್ರನೂ ಕೂಡ ಹೇಳೋದಿಲ್ಲ. ಆಕೆಗೂ ಟೈಲರಿಂಗ್ ಗೊತ್ತು ಅನ್ನೋದು ಯಾವಾಗ ರಮೇಶಂಗೆ ಗೊತ್ತಾಯಿತೋ ಅಲ್ಲಿಂದ ಶುರುವಾಯ್ತು ನೋಡಿ ಈ ಅಂಕಲ್ನ ಕಾಟ. ಅಂದರೆ ಒಂದೇ ಸಮಯ ಅವಳಿಂದ ಇಡೀ ದಿನ ಸಮಯವನ್ನು ವ್ಯಯ ಮಾಡೋದು. ಸಮಯ ವ್ಯಯ ಮಾಡೋದು ಅಂದರೆ ಹೇಗೆ ಅಂದರೆ, ಈ ರೋಡ್ ರೋಮಿಯೋಗಳು ಸುತ್ತಾಡ್ತಾರಲ್ಲ ಇತ್ತೀಚೆಗೆಲ್ಲ, ನೀವು ಕಾಲೇಜ್ ಹುಡುಗರುಗಳು ಆಗ್ತಾನೆ ಏನೋ ಹೆಂಗೆ ಲವ್ ಸ್ಟೋರಿ ಶುರುವಾಗಿರುತ್ತಲ್ಲ ಆ ರೀತಿಯಾಗಿ ಈ ಅಂಕಲ್ ಅವಳಿಂದ ಕಾಟ ಕೊಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಹಾಗೂ ಹಿಂಗೂ ಧೈರ್ಯ ಮಾಡಿ ಮಾತನಾಡಿಸಿದಂಥ ಹುಡುಗಿಗೆ ಮೊದಲೇನು ಮದುವೆ ಆಗಬೇಕು ಅನ್ನೋ ಇಚ್ಛೆ ಇರಲಿಲ್ವಂತೆ. ಇವನ ಪ್ರೀತಿಲಿ ಬೀಳ್ತೀನಿ ಅನ್ನೋದು ಕೂಡ ಪರಮಾಶ್ಚರ್ಯ ಆಗಿಬಿಟ್ಟಿತ್ತಂತೆ. ಆದರೆ ಈತ ಹೊಸ ಹೊಸ ಕತೆಗಳನ್ನು ಕಟ್ಟಲಿಕ್ಕೆ ಶುರು ಮಾಡಿದ. ನೋಡಿ, ಬಣ್ಣ ಬಣ್ಣದ ಕಲರ್ಫುಲ್ ಕಾಗೆಗಳನ್ನು ಆರಿಸ್ಲಿಕ್ಕೆ ಶುರು ಮಾಡಿದ್ನಲ್ವ, ಆಗ ಈ ಹುಡುಗಿಯ ಮನಸ್ಸು ಚೇಂಜ್ ಆಗ್ತಾ ಹೋಗಿದೆ. ನೋಡಿ, ಪರಿಚಯ ಸ್ನೇಹಕ್ಕೆ ತಿರುಗಿದೆ. ಬಳಿಕ ಯುವತಿಯ ಫೋನ್ ನಂಬರ್ ಪಡ್ಕೊಂಡಿದ್ದಾನೆ. ನಿಮಗೆ ಫೋನ್ ನಂಬರ್ ಒಂದು ಸಿಕ್ಕಿಬಿಟ್ರೆ ಸಾಕು, ನಿಮಗೆ ಕಲಿಯುಗದಲ್ಲಿ ಎಲ್ಲವನ್ನೂ ಕೂಡ ಆಚೆ ಈಚೆ ಮಾಡಬಹುದು. ಒಂದಿಷ್ಟು ಎಮೋಜಿಗಳು, ನಿರಂತರ ಚಾಟಿಂಗು, ಪ್ರೀತಿಯ ಮಾತುಗಳು, ರಾತ್ರಿ ಇಡೀ ಹರಟೆ ಹೊಡೆಯೋದು ಎಲ್ಲವೂ ಶುರುವಾಗಿಬಿಡುತ್ತೆ. ಎಲ್ಲೋ ಒಂಟಿತನ ಏಕಾಂತ ಕಾಡ್ತಾ ಇದ್ದಂಥ ಹುಡುಗಿಗೆ ಯಾರೋ ಒಬ್ಬ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋನು ಬಂದುಬಿಟ್ನಲ್ಲ, ಅವನಿಗೆ 46 ವರ್ಷ ವಯಸ್ಸು ಅನ್ನೋದು ಮರೆತು ನಾನು ಒಂದು ದಿನ ಬದುಕಿದ್ರೆ ಸಾಕು ಆತನೊಂದಿಗೆ ಬದುಕಿಬಿಡ್ತೀನಿ ಅನ್ನೋ ನಿರ್ಧಾರಕ್ಕೆ ಯುವತಿ ಬಂದುಬಿಡ್ತಾಳೆ. ನೋಡಿ, ಯುವತಿಯ ಫೋನ್ ನಂಬರನ್ನ ಪಡೆದು ಚಿನ್ನ, ರನ್ನ, ಮುದ್ದು ಅಂತ ಹೇಳಿ ಮೆಸೇಜ್ ಮಾಡಲಿಕ್ಕೆ ಶುರು ಮಾಡ್ತಾನೆ ಈ ಅಂಕಲ್ ರಮೇಶ. ನನಗೆ ಮದುವೆನೇ ಆಗಿಲ್ಲ ಅಂತ ಆಕೆಯ ಬಳಿಯೂ ಕೂಡ ಈತ ರೈಲು ಬಿಟ್ಟುಬಿಟ್ಟಿದ್ದಾನೆ. ಯಾವಾಗ ಈ ಸುಳ್ಳನ್ನು ಹೇಳಿಬಿಟ್ನೋ, ಇನ್ನೊಂದು ಕಡೆ ಈ ಹುಡುಗಿಗೆ ಇನ್ನೊಂದು ಆಸೆ ಚಿಗುರಿದೆ, ಇವನ ಜೊತೆಗೂ ಸಂಸಾರ ಮಾಡ್ಬೋದು ಅನ್ನೋ ಮಟ್ಟಿಗೆ. ಈತನ ಮಾತನ್ನು ನಂಬಿದಂಥ ಯುವತಿ ಪ್ರೀತಿಯಲ್ಲಿ ಬಿದ್ದೇ ಬಿಡ್ತಾಳೆ. ಇಷ್ಟಕ್ಕೆ ಸುಮ್ಮನಾಗದಂಥ ಈ ಪೋಲಿ ಅಂಕಲ್, ನನಗೆ ಮದುವೆನೇ ಆಗಿಲ್ಲ, ನಾನು ಸಿಂಗಲ್ ಇದ್ದೀನಿ, ನನಗೆ ಯಾರ ಸಂಪರ್ಕನೂ ಕೂಡ ಇಲ್ಲ, ಒಂದೊಳ್ಳೆ ಪ್ರೀತಿ ಬೇಕು, ನನಗೆ ಪರಿಶುದ್ಧ ಪ್ರೀತಿಯನ್ನು ಹುಡುಕಾಡ್ತಾ ಇದ್ದೆ, ನೀನು ಸಿಕ್ಬಿಟ್ಟೆ ನೋಡು ಅಂತ ಹೇಳಿ ಕಲರ್ಫುಲ್ ಮಾತುಗಳ ಮುಖಾಂತರವೇ 20 ವರ್ಷದ ವಯಸ್ಸಿನ ಹುಡುಗಿಯನ್ನು ನಂಬಿಸ್ಬಿಡ್ತಾನೆ.
ನಿನ್ನನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ, ಒಂದು ಒಳ್ಳೆ ಮನೆ ಮಾಡ್ತೀನಿ ಅಂತಲೂ ಕೂಡ ಇಬ್ಬರೂ ಚೆನ್ನಾಗಿರ್ಬೋದು ಅಂತ ನಂಬಿಸಿ ಕತೆ ಕಟ್ಟಿಬಿಡ್ತಾನೆ. ಹಾಗೂ ಹಿಂಗೂ ಸಿಲಿಕಾನ್ ಸಿಟಿ ಸೇರ್ತೀನಿ, ಇವನ ಜೊತೆ ಟೈಲರಿಂಗ್ ಮಾಡಿಕೊಂಡು ಇಬ್ಬರು ಒಂದೇ ವೃತ್ತಿ ಹೆಂಗೋ ಜೀವನ ತಳ್ಬೋದು ಅಂದ್ಕೊಂಡಂಥ ಯುವತಿಗೆ ಕೊನೆಗೆ ಶಾಕ್ ಆಗಿರೋದು. ನೋಡಿ, ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಯುವತಿ ಜೊತೆ ಮದುವೆ ಮಾತ್ರ ಆಗಿಲ್ಲ, ಅವನು ತಾಳಿ ಮಾತ್ರ ಕಟ್ಟಿಲ್ಲ, ರೂಮ್ನಲ್ಲಿ ದೈಹಿಕ ಸಂಪರ್ಕ ಕೂಡ ಬೆಳೆಸ್ಬಿಟ್ಟಿದ್ದಾನೆ. ಟೈಲರ್ ರಮೇಶ್ ಆಕೆಯ ಜೊತೆ 2 ತಿಂಗಳು ಸಂಸಾರ ಕೂಡ ಮಾಡಿದ್ದಾನೆ. ಮದುವೆ ಆಗ್ತೀನಿ ಅಂದೋನು ಯಾವಾಗ ಮಿಸ್ಸಿಂಗ್ ಆಗಿಬಿಟ್ನೋ ಆವಾಗ ಯುವತಿ ಪೊಲೀಸ್ ಠಾಣೆ ಮೆಟ್ಲೇರೋದು. ನೋಡಿ, ಮದುವೆಯಾಗಿ ಪತ್ನಿ ಇದ್ದರೂ ಕೂಡ 20ರ ಯುವತಿಯ ಮೇಲಿನ ಮೋಹದಿಂದ ಸುಳ್ಳು ಹೇಳಿದಂಥ ಈ ರಮೇಶನ ಬಣ್ಣ ಪೊಲೀಸ್ ಠಾಣೆಯಲ್ಲಿ ಬಯಲಾಗತ್ತೆ. ಸ್ಟೇಷನ್ಗೆ ಈತನ ಹೆಂಡತಿಯೂ ಬರ್ತಾ ಇದ್ದ ಹಾಗೆ ಗಾಬರಿ ಆದಂಥ ರಮೇಶ್ ನನ್ನ ಕತೆ ಮುಗೀತು ಅಂತ ದಂಗಾಗಿ ಹೋಗ್ಬಿಟ್ಟಿದ್ದಾನೆ. ನೋಡಿ, ಪೊಲೀಸ್ ಸ್ಟೇಷನಲ್ಲಿ ಆದಂಥ ರಾದ್ಧಾಂತಗಳ ಬಗ್ಗೆ ಹೇಳ್ತೀನಿ. 2 ಕುಟುಂಬದವರು ಬಂದಿದ್ದರು. ಒಂದು ರಮೇಶನ ಹೆಂಡತಿ, ಜೊತೆಗೆ ಈ ಯುವತಿಯ ಕುಟುಂಬದವರು ಮತ್ತು ರಮೇಶನ ಕುಟುಂಬದವರು ಒಂದಿಷ್ಟು ಜನ ಬಂದಿದ್ದರು. 2 ಕುಟುಂಬದವ್ರನ್ನೂ ಕೂರಿಸಿ ಸಂಧಾನ ಮಾಡೋ ಕೆಲಸಗಳಾಯಿತು. ಅಲ್ಲಿ ಸಂಧಾನ ಆಯಿತು, ಹೊರಗೆ ಹೋಗಿ ಸಂಧಾನ ಮಾಡ್ಕೊಂಡು ಬರ್ರಪ್ಪ ಅಂತಲೂ ಪೊಲೀಸ್ನವ್ರು ಕಳಿಸಿದ್ರು. ಇನ್ನು ಮಹಿಳಾ ಪೊಲೀಸ್ ಠಾಣೆ ಕಳಿಸೋ ಅಗತ್ಯ ಇಲ್ಲ, ಕೌನ್ಸಿಲಿಂಗ್ ಮಾಡೋ ಅಗತ್ಯ ಇಲ್ಲ. ಯಾಕೆಂದರೆ ಹುಡುಗಿ ಏನು ತನ್ನ ಕುಟುಂಬದವ್ರಿಗೆ ಯಾರಿಗೂ ಕೂಡ ಮೋಸ ಮಾಡಿಲ್ಲ, ಅಂದರೆ ಆಕೆ ಗಂಡ ಏನು ಯಾರೂ ಕೂಡ ಇಲ್ಲ. ರಮೇಶನ ಹೆಂಡತಿ ಜೊತೆ ಹುಡುಗಿಯನ್ನು ಮಾತನಾಡಿಸ್ಲಾಯಿತು. ಇಷ್ಟೆಲ್ಲ ಆದಮೇಲೂ ಕೂಡ ಈ ಟೈಲರ್ ಹಂಗೂ ಹಿಂಗೂ ಸ್ವಲ್ಪ ಸಮಯವನ್ನು ಸಾಗಿ ಹಾಕಿ ಸ್ವಂತ ಹೆಂಡ್ತಿನೂ ಇಲ್ಲ ಯುವತಿಯೂ ಇಲ್ಲ ಅನ್ನುವಂತೆ ಇಬ್ಬರನ್ನ ಬಿಟ್ಟು ಜೂಟ್ ಆಗಿಬಿಟ್ಟಿದ್ದಾನೆ. ಬಾಗೇಪಲ್ಲಿ ಮೂಲದ ಟೈಲರ್ ರಮೇಶ್ನಿಂದ ಮೋಸ ಹೋದಂಥ ಯುವತಿ ಇದೀಗ ನ್ಯಾಯಕ್ಕೋಸ್ಕರ ಕಣ್ಣೀರು ಹಾಕ್ತಾ ಇದ್ದಾಳೆ. ಅಷ್ಟೇ ಅಲ್ಲದೆ ಪೊಲೀಸರ ಮೊರೆ ಕೂಡ ಹೋಗಿದ್ದಾಳೆ. ಏನಾದರೂ ಮಾಡಿ ನನಗೆ ನ್ಯಾಯ ಕೊಡಿಸಿ ಅಂತ. ಮೊದಲನೇ ಮದುವೆ ಮುಚ್ಚಿಟ್ಟು ನಂಗೆ ಮೋಸ ಮಾಡ್ದೆ, ನಂಗೆ ನ್ಯಾಯ ಬೇಕು, ನನಗೆ ತಾಳಿ ಕಟ್ಟಿದ್ದಾನೆ, ತಾಳಿನೂ ಕೂಡ ರೂಮ್ನಲ್ಲಿ ಕಿತ್ಕೊಂಡ್ಬಿಟ್ಟ ಅಂತ ಪೊಲೀಸರಿಗೆ ದೂರನ್ನು ಕೊಟ್ಟಿರೋದು. ದೂರು ದಾಖಲಿಸ್ಕೊಂಡಂಥ ಪೊಲೀಸರು ಅಂಕಲ್ನಿಂದ ಮೋಸ ಹೋದ ಯುವತಿಗೆ ಹೇಗೆ ನ್ಯಾಯ ಕೊಡಿಸ್ತಾರೆ ಅನ್ನೋದು ಕೂಡ ನಾವು ನಿರೀಕ್ಷೆ ಮಾಡ್ಬೋದು. ಆದರೆ ಯುವತಿ ಮಾಧ್ಯಮಗಳ ಮುಂದೆ ಬಂದು ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಕೂಡ ಹಂಚ್ಕೊಂಡಿದ್ದಾಳೆ. ಅದನ್ನು ಪೊಲೀಸ್ನವ್ರ ಹತ್ರ ಕೂಡ ಹೇಳಿರಬಹುದು. ಆ ದೂರಿನಲ್ಲಿ ಇರುತ್ತೆ ಕಂಪ್ಲೀಟಾಗಿ. 46 ವರ್ಷ ಆತನಿಗೆ. ನಾನು ಅಮ್ಮನ ಊರಿಗೆ ಹೋದಾಗ ಆತನ ಪರಿಚಯ ಆಯಿತು. ಅವನಿಗೆ ಮಕ್ಕಳಾಗಿಲ್ಲ, ಮದುವೆನೂ ಆಗಿಲ್ಲ ಅಂತ ಮೊದಲಿಗೆ ಹೇಳ್ತಾ ಇದ್ದ. ಅದಾದಮೇಲೆ ನನಗೆ ಗೊತ್ತಾಯಿತು. ಬೆಂಗಳೂರಿಗೆ ಕರ್ಕೊಂಡು ರೂಮ್ ಮಾಡಿದ್ವಿ. ಟೈಲರಿಂಗ್ ಕೆಲಸ ನಾನು ಅಲ್ಲೇ ಮಾಡ್ತಾಯಿದ್ದೆ, ಅವನು ಕೂಡ ಬೆಂಗಳೂರಲ್ಲಿ ಟೈಲರಿಂಗ್ ಮಾಡ್ಕೊಂಡಿದ್ದ. ನನಗೆ ಕಟ್ಟಿರೋ ತಾಳಿನೂ ಕೂಡ ರೂಮ್ನಲ್ಲೇ ಕಿತ್ತಾಕಿಬಿಟ್ಟ, ಹೊಡೆದುಬಿಟ್ಟ, ಹಲ್ಲೆ ಮಾಡ್ದ. 2 ತಿಂಗಳು ರೂಮ್ನಲ್ಲೇ ಇಟ್ಕೊಂಡಿದ್ದಾನೆ, ದೈಹಿಕ ಸಂಪರ್ಕ ಮಾಡಿದ ನನ್ನ ಜೊತೆ. ನನಗೆ ಹೆಂಡ್ತಿ ಕಂಡ್ರೆ ಆಗಲ್ಲ ಅಂತ ಆಮೇಲೆ ಹೇಳಲಿಕ್ಕೆ ಶುರು ಮಾಡ್ದೆ. ಮದುವೆ ಆಗಿದೆ ಅನ್ನೋದು ಗೊತ್ತಾಗ ನನಗೆ ಹೆಂಡ್ತಿ ಕಂಡ್ರೆ ಆಗಲ್ಲ, ನೀನೇ ಇಷ್ಟ, ನೀನೇ ಪ್ರಪಂಚ, ನೀನು ಇಲ್ಲದೇ ನಾನು ಬದುಕೋದೇ ಇಲ್ಲ, ನಾನು ನನ್ನ ಪ್ರಾಣವನ್ನೇ ಕಲ್ತ್ಕೊಂಡ್ಬಿಡ್ತೀನಿ, ನಾನು ಸತ್ತು ಹೋಗಿಬಿಡ್ತೀನಿ ಅನ್ನೋ ರೀತಿಯಾಗೂ ಕೂಡ ಸುಳ್ಳು ಹೇಳಿಬಿಟ್ಟಿದ್ನಂತ. ಹೀಗೆ ಯಾವಾಗ ಮರಳು ಮಾತುಗಳನ್ನು ಆಡ್ಲಿಕ್ಕೆ ಶುರು ಮಾಡಿಬಿಟ್ನೋ, ನೀನು ಇಲ್ಲದೇ ಇದ್ದರೆ ಪ್ರಾಣವನ್ನೇ ಕಲ್ತ್ಕೊಂಡು ಬಿಡ್ತೀನಿ ಅನ್ನೋ ಒಂದೇ ಒಂದು ಮಾತನ್ನು ಬಳಸ್ಕೊಂಡು ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಅಮಾಯಕ ಹುಡುಗಿಯರನ್ನು ಬಲಿಪಶು ಮಾಡ್ತಾ ಇದ್ದಾರೆ. ಆ ಥರದ ಅನೇಕ ಕುಟುಂಬದಲ್ಲಿ ಈ ಥರದ ಘೋರ ದುರಂತಗಳನ್ನು ಪ್ರತಿನಿತ್ಯ ಕೇಳ್ತಾ ಇರ್ತೀವಿ. ಇದೊಂದು ಡೈಲಾಗ್ ಅದು ಯಾಕೆ ಇನ್ನೂ ಚಿಕ್ಕ ವಯಸ್ಸಿನ ಹುಡುಗಿಯರು ಬೆದ್ದು ಬಿಡ್ತಾರೋ ಅನ್ನೋ ಗೊತ್ತಿಲ್ಲ. ನೀನು ಇಲ್ಲದೇ ಇದ್ದರೆ ಬದುಕೋದೇ ಇಲ್ಲ ಅನ್ನೋ ರೀತಿಯಾಗಿ. ಇನ್ನು ಪ್ರಾಣವನ್ನು ಕಳೆದುಕೊಳ್ಳಲಿಕ್ಕೆ ಸಿದ್ಧರಿರ್ತಕ್ಕಂಥ ಪೋಷಕರನ್ನು ಯಾಕೆ ಮರೆತು ಬಿಡ್ತಾರೋ ಅನ್ನೋ ಗೊತ್ತಿಲ್ಲ. ಕಡಿಮೆ ಸಮಯದಲ್ಲಿ ಆಳ್ತಕ್ಕಂಥ ಪ್ರೀತಿ, ಕ್ಷಣಿಕ ಸುಖಕ್ಕೋಸ್ಕರ ಆ ವ್ಯಕ್ತಿಯು ಕೂಡ ಏನೋ ವಯಸ್ಸಿನ ಹುಡುಗಿ ಅಂತ ತನ್ನ ದೇಹದ ಆಸೆಯನ್ನು ತೀರಿಸ್ಕೊಳ್ಳಿಕ್ಕೆ ಆ ಪಾಪಿಯು ಕೂಡ ನಿರ್ಧಾರವನ್ನು ಮಾಡಿದ್ನೇನೋ ಗೊತ್ತಿಲ್ಲ. ಆದರೆ ಕುಟುಂಬದವರಿಗಾದಂಥ ಅವಮಾನ, ಈಕೆ ನಾನು ಎಲ್ಲ ಅವಮಾನಗಳನ್ನು ಮೆಟ್ಟಿ ನಿಲ್ತೀನಿ ಅಂತ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ಟಿರ್ತಾಳೆ. ಆದರೆ ಕುಟುಂಬದವರಿಗಾದಂಥ ಅವಮಾನ ಏನು ಪಾಲಿಷ್ ಮಾಡಿದ್ರೂ ಕೂಡ ಅದು ಹೋಗೋದಿಲ್ಲ. ಈ ಥರದ ಘಟನೆಗಳಿಗೆ ಸಂಬಂಧಪಟ್ಟಾಗ ಪ್ರತಿನಿತ್ಯ ಕೇಳ್ತಾ ಇರ್ತಾರೆ ನೀವು. ವಾಟ್ ಈಸ್ ಅ ಸೊಲ್ಯೂಷನ್ ಅನ್ನೋ ವಿಚಾರವಾಗಿ ನಿಮ್ದು ಏನಾದರೂ ಅಭಿಪ್ರಾಯಗಳಿದ್ದರೆ ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.